ಸ್ಪಂದನನ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರಿ ರಾತ್ರಿ, ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಲ್ಲ ಅಂತ. ಅಣ್ಣ ತಂಗಿ ಥರ ತುಂಬ ಚೆನ್ನಾಗಿರ್ತೀರ, ಎಲ್ಲೋ ಒಂದು ಕಡೆ ಮಾಳು ಅಣ್ಣಂಗೆ ತುಂಬ ಬೇಜಾರಾಯ್ತು ಅವ್ರು ನಾಮಿನೇಟ್ ಮಾಡಿದ್ದು ಈ ಮನೆಗೆ ಇರೋದಕ್ಕೆ ಡಿಸರ್ವ್ ಅಲ್ಲ ಅಂತ ಅಂದಿದ್ದು. ಅಂದರೆ ನಿಮ್ಮ ಹತ್ರ ಬಂದು ಸಪ್ರೇಟಾಗಿ ಕುತ್ಕೊಂಡು ಅವ್ರು ಅದನ್ನು ಹೇಳ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಆ ಥರ ನಾಮಿನೇಷನಲ್ಲಿ ಆ ಥರ ಎತ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಬೇಜಾರಾಯ್ತಾ ಅಂತ? ಹಾಂ, ಬೇಜಾರಾಯ್ತು ರೀ. ಯಾಕಂದ್ರೆ ಅಲ್ಲಿ ಸುದೀಪ್ ವಿಕೆಟ್ ದಿನ ಏನಾಯ್ತು ಅಂದ್ರೆ ನಾಮಿನೇಟ್ ದಿನ ಯಾರು ಹೋಗ್ತೀರಿ ಯಾರು ಇರ್ತೀರಿ ಅಂತ ಕೇಳಿದಾಗ ಸ್ಪಂದನ ಹೋಗ್ಬೋದು ಅಂತ ಅಂದಿದ್ದೀನಿ. ಎಲ್ಲರೂ ಕೇಳಿದಾಗ ನಾನು ಕೇಳಿದಾಗ ಸ್ಪಂದನ ಹೋಗ್ಬೋದು ಸರ್ ಅಂತ ಅಂದಿದ್ದೀನಿ. ಅದನ್ನು ನನಗೇನು ಅನ್ನಿಸ್ತು, ನಾನು ವ್ಯಕ್ತಿತ್ವ ಪ್ರಕಾರ ನಾ ತಿಳ್ಕೊಂಡಿದ್ದ ಪ್ರಕಾರ ಅವ್ರಿಗೇನು ಸಾರಿ ಕೇಳಬೇಕು ಅನ್ನೋದು ಅವಶ್ಯಕತೆ ಇದ್ರಿಕಿಲ್ಲ. ಏನೋ ಒಂದು ಬಾಂಡಿಂಗ್ ಚಲೋತು, ಅಣ್ಣ ತಂಗಿ ಬಾಂಡಿಂಗ್ ಚಲೋತು, ಅವ್ರಿಗೆ ನಮ್ಗೆ ಚಲೋತು ಅನ್ನೋ ಉದ್ದೇಶಕ್ಕಾಗಿ ನಾ ಏನು ಕೇಳಿ ವಾಶ್ರೂಮ್ ತಲೆ ಬಂದ ಅಪಿ ಏನೋ ನಿನಗೆ ನೀ ಹೋಗ್ಬೋದು ಅಂತ ಅಂದಿದ್ರೆ ಏನರ ನಿನಗೆ ಮನಸ್ಸಿಗೆ ಬೇಜಾರಾಗ್ಯಾರ, ಸಾರಿ ಅಪಿ ಹೇಳ್ಬೇಕನ್ನಿಸ್ತು ಹೇಳಿನಪಿ ಇಷ್ಟು ಅಂದಿದ್ನಿ. ಅದನ್ನು ಮಾಡೋಣ, ನೀವು ಸಾರಿ ಕೇಳಬಾರ್ದು ಅಂತ ತಿಳಿಸಿಂದ ನೆಕ್ಸ್ಟ್ ವೀಕ ನಾನು ನಾಮಿನೇಟ್ ಮಾಡಿರು. ಅದು ನನಗೆ ಸರಿ ಅನಿಸ್ಲಿಲ್ಲ. ನನಗೆ ಯಾಕೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸ್ತು. ನನಗೆ ನಿನಗೆ ಆ ರೀತಿ ನಿನಗೆ ಆ ರೀತಿ ಕೇಳಿಲ್ಲಪ್ಪಿ. ನಾನು ಒಂದು ಏನೋ ನಿನಗೆ ಮನಸ್ಸಿನಾಗ ಒಂದು ಸ್ಥಾನ ಕೊಡೋದು, ತಂಗಿ ಸ್ಥಾನ ಕೊಡೋದನು ನನಗೊಂದು ಕಳ್ಳು ಚುರುಕು ಅನಿಸ್ತು. ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಇದನ್ನ ಅನಿಸ್ತು. ಕೇಳಿ ನೀ ಅದನ್ನ ರೀಸನ್ ಇಟ್ಕೊಂಡು ನಾಮಿನೇಷನ್ ಮಾಡ್ತೇನೆ ಅಂದ್ರೆ ಅಪ್ಪಿ ನನ್ನ ಲಿಸ್ಟ್ನಾಗಿಂದ ಬ್ಲಾಕ್ ಆಗ್ತಾನೆ ಅಂತ ಹೇಳ್ಕಿಸಿಂದ ನಾ ಬ್ಲಾಕ್ ಹಾಕಿದನು. ಇವಾಗ ನೆಕ್ಸ್ಟ್ ಕಾಂಟ್ಯಾಕ್ಟಲ್ಲಿ ಇರಲ್ವಾ ಸ್ಪಂದನ ಅವ್ರ ಜೊತೆ ಇರ್ತೀರಾ? ಏನು ಇರಂಗಿಲ್ಲ ಅಂತ ಬಿಡಂಗಿಲ್ಲ ಅಂತ ಏನು ಅಲ್ಲೇನು ಶತ್ರುಗಳು ಯಾರಲ್ಲ. ನಾವು ಏನು ಬಡ್ದಾಡಕ್ಕೆ ಹೋಗಿಲ್ಲ, ಏನು ಯುದ್ಧ ಮಾಡಕ್ಕೆ ಹೋಗಿಲ್ಲ ನಾವು. ಅದೊಂದು ಬಿಗ್ ಬಾಸ್ ಮನೆ ಅಂದ್ರೆ ಒಂದು ಗೇಮ, ಒಂದು ಆಟ, ಒಂದು ಮಾತು, ಅದು ಅಲ್ಲೇ ಇರಬೇಕು. ಅದಕ್ಕೆ ಅಲ್ಲೇ ಸೀಮಿತ. ಹೊರಗೆ ಬಂದ ಕೂಡಲೇ ನಂದು ಅವ್ರು ಹೆಂಗಿರ್ತಾರೆ ನಾ ಹಂಗಿರ್ತಾನು. ಅವ್ರ ನಮ್ಮ ಬಾಂಡಿಂಗು ಚಲೋ ತಂದ್ರೆ ಅದು ಕಂಟಿನ್ಯೂ ಇರೋದತ್ತೀರಿ ಇಷ್ಟ. ಈಗ ಅಶ್ವಿನಿ ಮನೆಯವ್ರು ಬರ್ತಾರೆ, ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ, ಮಾಳು ಯಾರಿಗೂ ಹರ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಗಿಫ್ಟ್ ಕೂಡ ಕೊಡ್ತಾರೆ. ಸೊ ಏನು ಗಿಫ್ಟ್ ಅದು ಆ್ಯಕ್ಚುಲಿ? ಮತ್ತು ಅಶ್ವಿನಿ ಮೇಡಮ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಅಂದರೆ ಇಲ್ಲಿ ಹೊರಗಡೆ ಹೇಗಾಗಿದೆ ಅಂತಂದರೆ ಒಂದಷ್ಟು ಅವರು ಸ್ಟಾರ್ಟಿಂಗಲ್ಲಿ ಮಾಡಿದ ತಪ್ಪುಗಳಿಂದ ಎಲ್ಲ ಕಡೆ ವಿಲನ್ ಥರ ಪೋಟ್ರೆ ಆಗಿಬಿಟ್ಟಿದ್ದಾರೆ ಅವರು. ಸೊ ಆ್ಯಸ್ ಮಾಳು ನೋಡ್ದಂಗೆ ಅಶ್ವಿನಿ ಅವರು ಹೇಗೆ ಅಂತ? ಫಸ್ಟ್ ಸ್ಟಾರ್ಟಿಂಗ್ ಬಂದ ಕೂಡಲೇ ಅಶ್ವಿನಿ ಮ್ಯಾಮ್ದ ಒಂಥರ ವಾಯ್ಸು ಹಂಗಾಯಿತು, ಅವ್ರ ಮಾತುಗಳು ಹಂಗಿದ್ದು, ಅವ್ರ ಗತ್ತು ಗಮ್ಮತ್ತು ಒಂಥರ ಏನೋ ಹೌದು ಈ ಮನೆಗೆ ಬೇಕಂತ ಅವ್ರು ಒಬ್ಬರ ಅನ್ನೋಂಗಿತ್ತು. ಯಾಕಂದ್ರೆ ಬರ್ಬರ್ತ ನಾ ಇನ್ನು ಮೌನವಾಗಿರಬೇಕು. ಸುದೀಪ್ ಸರ್ ಕೆಲವೊಂದು ವಿಷಯ ಮಾತಾಡಿದಾಗ, ಕೆಲವೊಂದು ವರ್ಡ್ಗಳು ಮಾತಾಡಿದಾಗ, ಹಿಂಗೆ ವಾರ್ನಿಂಗ್ ಮಾಡಿದಾಗ ಮೌನಿದ್ದ ಗೆಲ್ಲಬೇಕು ತಂದ ಮೇಲೆ ನಾ ಮೌನಿದ್ದ ಗೆಲ್ತಾನೆ ತಿಳಿಸಿಂದ ಅದನ್ನ ಪಣ ತೊಟ್ಟರು, ಅದನ್ನ ನಿರ್ಧಾರ ಮಾಡ್ಕೊಂಡ್ರು. ಅದು ಆದ ನಂತರ ಒಂದೆರಡು ಸಲ ಇಶ್ಯೂ ಅದು ಅದಾದ ನಂತರ ಈಗ ಅವ್ರದ್ದು ಏನು ಅನ್ಸತ್ತಿಲ್ಲ ನನಗೆ. ಯಾಕಂದ್ರೆ ಅವ್ರು ಫಸ್ಟ್ ನಾನು ನೋಡಕ್ಕೆ ಇಷ್ಟಪಟ್ಟಿದ್ದೆ. ನಾ ಪ್ರತಿಯೊಂದು ಸಲ ಅವ್ರು ನಾಮಿನೇಟ್ ಮಾಡಿದ್ದಂದ್ರೆ ನಾ ಎದೇ ಸಲುವಾಗಿ ಅಂದ್ರೆ ನಾ ಅಶ್ವಿನಿ ಮ್ಯಾಮ್ ನೀವು ಫಸ್ಟ್ ಇದ್ದಂಗೆ ನೀವು ನೋಡಕ್ಕೆ ಇಷ್ಟಪಡೋಣ. ನೀವು ಫಸ್ಟ್ ಇದ್ದಂಗೆ ಇರಬೇಕು, ನಿಮ್ಮ ವಾಯ್ಸ್ ಅದೇ ರೀತಿ ಇರಬೇಕು, ನಿಮ್ಮ ಮಾತು ಅದೇ ರೀತಿ ಇರಬೇಕು, ನೀವು ಏನು ಸ್ಟ್ಯಾಂಡ್ ತೊಗೋಬೇಕಾದ್ರು ಅದೇ ದನಿಲೇ ಇರಬೇಕು ನಿಮಗೆ ಅಂತ ಹೇಳಿಸಿಂದ ಎಷ್ಟೋ ಸಲ ನಾನು ನಾಮಿನೇಟ್ ಮಾಡಿದನು ಅವ್ರಿಗೆ. ಅದ್ರ ಪ್ರತಿಯೊಂದು ವಿಷಯದಾಗಲೂ ಅದನ್ನು ಅವ್ರಿಗೆ ಹೇಳಿದನು. ನಂತರ ನೋಡಾಕಿತ್ತು ಒಂಥರ ಅವ್ರ ಮಾತಿನಲ್ಲಿ ಆಗಲಿ, ನಮ್ಮ ಉತ್ತರ ಕರ್ನಾಟಕ ಸ್ಪಷ್ಟ ಕನ್ನಡ ಮಾತಾಡೋದ ಅವ್ರು ಕೇಳು ಭಾಷೆ ಆಗಲಿ ನಂತರ ಒಂಥರ ಖುಷಿ ಆಕೈತೆ ನನಗೆ. ಅಶ್ವಿನಿ ಮ್ಯಾಮ ನನಗಿದ ಇಷ್ಟ ಆಕೈತಿ ನನಗಂತ ಹೇಳಿ ಕಿಸಿಂದ ಅವ್ರು ಬಂದ ಮಾಳುನ ವ್ಯಕ್ತಿತ್ವ ನೋಡಿ, ಮಾಳುನ ಗುಣ ನೋಡಿ, ಮಾಳು ಎಲ್ಲರ ಜೋಡಿ ಅವು ಎಷ್ಟು ಬೇಕು ಅಷ್ಟೇ ಮಾತಾಡ್ತಾನೋ, ಕರೆಕ್ಟಾಗಿ ಮಾತಾಡ್ತಾನೋ ಅನ್ನೋದೊಂದು ಅಲ್ಲೇ ಸಾಕು. ನನಗೊಂದು ಕಪ್ ಗೆದ್ದಟ್ಟು ಖುಷಿ ಆಯಿತು. ಮಾಳುನ ವ್ಯಕ್ತಿತ್ವ ನೋಡಿ ಕಿಸಿಂದ ಕೊಟ್ಟದನು ಅಂತ ಹೇಳಿ ಕಿಸಿಂದ ಒಂದು ಇದನ್ನು ಕೊಟ್ರೆ, ಚೈನ ಕೊಟ್ರೆ ಅವ್ರ ಇಲ್ಲ ಸ್ನಾನ ಮಾಡ್ತಾನೆ ತೆಗೆದಿಟ್ಟಿನ್ರಿ ಅಲ್ಲಿ ಹೊರಗೈತಿ. ಹಾಂ, ಸಿಲ್ವರ್ ಚೈನ ಒಂದು ಕೊಟ್ರೆ ಅದ ಒಂದು ಭಾಳ ಖುಷಿ ಐತಿ ನನಗೆ. ನನಗೂ ಅಲ್ಲಿ ಕಪ್ ಗೆದ್ದಟ್ಟು ಖುಷಿ ಅನಿಸ್ತು ನನಗೆ. ಅಲ್ಲಿ ಸಾಕು, ನಾ ಮಾಡಿದ ಒಂದು ಸಾಧನೆ ಆಯಿತು. ಇಂಥದ್ದು ಒಂದು ಹೊರಗಿಂದ ನನಗೆ ಬಂದ ಕಿಸಿದಂಥ ಒಂದು ಸ್ಥಾನಕ್ಕೆ ನಾನು ಕೊಳ್ಳಾಗ ಒಂದು ಹೂವಿನ ಮಾಲಿ ಬಿದ್ದಂಗೆ ಅನಿಸ್ತು ನನಗೆ. ಹೂವಿನ ಮಾಲಿ ಬಿದ್ದಟ್ಟು ಖುಷಿ ಆಯ್ತು.